ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಸ್ಪೈಸಿ ಆಗಿದೆ, ಸೂಪರಾಗಿದೆ. ಚಳಿಗಂತೂ ಏಳು ಮಾಡಿಸ್ದಂಗಿದೆ. ಅದು ತಿಂತಾ ಇದ್ರೆ ಅನ್ನದ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ ತಿಂತಿದ್ರೆ ಇನ್ನೊಂಚೂರು ತಿನ್ನಬೇಕು ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಉಪ್ಪಿನಕಾಯಿಗಿಂತ ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸು. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಲೈಕ್ ಆದರೂ ಕೊಡಿ ವಿಡಿಯೋ ಆದಮೇಲೆ. ಹೆಂಗೆ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಯಾವುದೇ ಬಣ್ಣ ಬಳಸಿಲ್ಲ, ಏನಿಲ್ಲ, ಸೂಪರಾಗಿದೆ. ಹೆಂಗೆ ಮಾಡೋದು ಅಂತ ನೋಡೋಣ. ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು 3 kg ಟೊಮೊಟೊ ತೊಗೊಂಡಿದ್ದೀನಿ. ಇವತ್ತು ನಾನೊಂದು 50 ಜನಕ್ಕೆ ಮಾಡ್ತಾ ಇರೋದು. ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಮತ್ತು ಗುಂಟೂರು ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ಒಂದು 300 ಗ್ರಾಮ್ ಬೆಳ್ಳುಳ್ಳಿ, ಜೀರಿಗೆ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು, ಎಣ್ಣೆ ಮತ್ತು ಉಪ್ಪು. ಅಷ್ಟೇ ಇಂಗ್ರೀಡಿಯೆಂಟ್ಸು. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊತಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಂದು ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರುವಂಥದ್ದು ಕೊಬ್ಬರಿ ಎಣ್ಣೆ ಅದು. ಸಾಸಿವೆ ಹಾಕ್ತಾಯಿದ್ದೀನಿ. ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಬೆಳ್ಳುಳ್ಳಿನೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. 2 ಹಿಡಿ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕೈ ಹಾಕ್ಕೊಂಡು ತಿರುಗಿಸ್ಕೊಂಬಿಡೋಣ. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅಂದರೆ ತುಂಬ ನೈಸ್ ಮಾಡ್ಕೋಬಾರ್ದು, ಜಜ್ಜಿರೋ ಥರ ಇರಬೇಕು, ಹಾಕ್ಕೊಂಡಿದ್ದೀನಿ. ಕಡಿಮೆ ಜನಕ್ಕೆ ಮಾಡ್ಕೋತೀವಿ ಅಂದರೆ ಹಾಗೆ ಕಲ್ಲಲ್ಲಿ ಜಜ್ಕೋಬೋದು. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ತಿರುಗಿಸ್ಕೊಂಡಿದ್ದೀನಿ. ಟೊಮೆಟೊ ಹಾಕೋತಾ ಇದ್ದೀನಿ, ಕಟ್ ಮಾಡಿರೋಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. 3 ಹಿಡಿ ಉಪ್ಪು ಹಾಕೋತೀನಿ ನಾನು. 3 kg ಟೊಮೆಟೊ ತೊಗೊಂಡಿದ್ದೀನಲ್ವಾ, ಅದಕ್ಕೆ 3 ಹಿಡಿ ಉಪ್ಪು ಹಾಕೋತಿದ್ದೀನಿ. ಮೆಣಸಿನ್ಕಾಯಿನೂ ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ. ನೋಡಿ, ಬೇಯ್ತಾ ಇದೆ ಎಲ್ಲ. ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ನೀರು ಬಿಟ್ಕೊಂಡಿದೆ. ನೋಡಿ ಹೆಂಗೆ ಕಲರಾಗಿದೆ ನೋಡಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸೋಕ್ಕಂತೂ ಒಂದು ಅರ್ಧ ಗಂಟೆ ಆದರೂ ಬೇಕು. ಚೆನ್ನಾಗಿ ಡ್ರೈ ಆಗಬೇಕಲ್ವ ಅದು, ಅದರಿಂದ. ಆದರೆ ಆಗಾಗ್ಗೆ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು, ತಲೆ ಹಿಡಿದಂಗೆ. ನಾನೊಂದು 10 ನಿಮಿಷಕ್ಕೂ ತಿರುಗಿಸ್ಕೊತಾ ಇದ್ದೀನಿ. ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ, ಇಲ್ಲಾಂದರೆ ಅಡುಗೆ ಮನೆಯೆಲ್ಲ ಸಿಡಿದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ? ತಿರುಗಿಸ್ಕೊತಾ ಇರಬೇಕು. ಚಳಿಗೆ ಮಾತ್ರ ಏಳು ಮಾಡಿಸ್ದಂಗಿರುತ್ತೆ. ಆ ಬೆಳ್ಳುಳ್ಳಿ, ಜೀರಿಗೆ, ಆ ಮೆಣಸಿನ್ಕಾಯಿ ಎಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಹೆಂಗೆ ಬೆಂದಿದೆ. ಇದು 1 ತಿಂಗಳು ಬೇಕಾದರೂ ಇಟ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೂ ಒಂದು ವಾರದಿಂದ 15 ದಿವಸ ಅಂತೂ ಇರುತ್ತೆ. ಹೊರಗಡೆನೇ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಫುಲ್ಲು ರೋಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ಆ ಥರ ಮಾಡಿಕೊಂಡ್ರೆ ಅಷ್ಟು ದಿವಸ ಇರುತ್ತೆ. ನಾನಿವತ್ತು ಅಷ್ಟೊಂದು ದಿವಸಕ್ಕೆಲ್ಲ ಏನು ಮಾಡ್ತಾಯಿಲ್ಲ. ನನಗಿವತ್ತು ಜಾಸ್ತಿ ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಒಂದು ದಿವಸದಲ್ಲಿ ಖಾಲಿ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ಫುಲ್ ಡ್ರೈ ಮಾಡಲ್ಲ ನಾನು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇಷ್ಟೇ ರೆಸಿಪಿ. ಎಷ್ಟು ಈಸಿ ಅಲ್ವಾ ಮಾಡ್ಕೊಳ್ಳೋದು? ಮಾಡ್ಕೊಳ್ಳಿ ಒಂದ್ಸಲಿ.